ಅಮ್ಮವ್ರೆ ಮಜ್ಜಿಗೆ ತಗೊಂಡ್ಬರ್ತೀನಿ. ಹಾಂ ತಗೊಂಬ. ನಿಧಾನ, ಮೆತ್ತಗೆ ಹೋಗು. ತಕೊಳ್ಳಿ ಅಮ್ಮ. ಕೊಡು. ವೀರು ಎಲ್ಲಿ? ಅವರು ಬಂದಿರಬೇಕು. ಕರೀಲಾ? ಬೇಡ ಬಿಡು, ನೆಮ್ಮದಿಯಾಗಿ ಮಲಗಲಿ. ಇವತ್ತು ಅವನು ಹುಟ್ಟಿದ ದಿನ. ಅವನ ಮುಖದಲ್ಲಿ ಸಂತೋಷ ಕಂಡಿದ್ದೀನಿ. ಅವನು ಮಗಳ ಜೊತೆ ಸಂತೋಷವಾಗಿ ಕಾಲ ಕಳೆದಿದ್ದನ್ನು ನೋಡಿದ್ದೀನಿ. ಹೀಗೆ ಅಪ್ಪ ಮಗಳು ಒಂದಾಗಿ ಚೆನ್ನಾಗಿ ಕಾಲ ಕಳೆದ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಿಬಿಡ್ಬೋದು. ಅಯ್ಯೋ ದೇವ್ರೆ, ಬಿಡ್ತು ಅನ್ನಿ. ನೀವಿನ್ನೂ 1000 ಕಾಲ ಸುಖವಾಗಿರ್ಬೇಕು. ಚೆನ್ನಾಗಿ ಹೇಳಿದೆ. ನಾನು 1000 ಕಾಲ ಬದುಕಿರ್ಬೇಕು ಅಂದರೆ ಈ ಮಜ್ಜಿಗೆ ಬದಲು ಅಮೃತ ಕುಡಿಬೇಕು. ಆಯಿತು ಬಿಡು, ನೀನು ಕೊಟ್ಟಿರೋ ಮಜ್ಜಿಗೆನೇ ಅಮೃತ ಅಂದ್ಕೊಂಡು ಕುಡಿದ್ಬಿಡ್ತೀನಿ. ತಕೊಳ್ಳಿ ಮಾತ್ರ. ಸರಿ, ನಾ ಮಲ್ಕೊಳ್ಳ? ಅಯ್ಯೋ, ಓದೇ ಹೋದ್ರೆ ನನಗೆ ನಿದ್ದೆನೇ ಬರೋದಿಲ್ಲ. 4 ಅಕ್ಷರ ಓದಿದ್ರೇ ನಿದ್ದೆ ಬರೋದು. ಅಲ್ಲಿ ಪುಸ್ತಕ ಇದೆ, ತಕ್ಕೊಡ್ತೀಯಾ? ಆಗಲಿ. ಆರಾಮಾಯ್ತಾ? ಅಮ್ಮ ತಕೊಳ್ಳಿ. ಅಮ್ಮೋರೆ, ಅಮ್ಮೋರೆ, ಏನಾಯ್ತು? ಅಯ್ಯಪ್ಪ, ಯಾಕೋ ಹೊಕ್ಕೊಂಡು ಎಳೆದ್ಬಿಡ್ತು. ಯಾವತ್ತೂ ಹೀಗಾಗಿರ್ಲಿಲ್ಲ. ಅತ್ತೆಯ ಒಳ್ಳೇದಾಯ್ತು ಬಿಡಿ. ನೀವು ಆರಾಮಾಗೆ ಮನಿಕೊಳ್ಳಿ. ಮಲ್ಕೊಂಬಿಡ್ಲ? ಏನೇ ಲಲಿತಾ ದೇವಿ,
ಸಾಲಿಗ್ರಾಮಕ್ಕೆ ನೀನೇನು ಮಹಾರಾಣಿನ? ನನ್ನ ಮೇಲೆ ಸವಾರಿ ಮಾಡಕ್ಕೆ ಬರ್ತೀಯ ನೀನು? ಒಂದಲ್ಲ ಒಂದಿನ ಆ ಸಾಲಿಗ್ರಾಮನ ನಾನು ಆಳ್ಬೇಕು ಅಂತಾನೆ ನಿನ್ನ ಗಂಡನ್ನ ನನ್ನ ಕೈಯಾರೆ ಕೊಂದೆ. ಈಗ ಮತ್ತೆ ನನ್ನ ಆಸೆ ಈಡೇರಿಸ್ಕೊಳ್ಳೋಕ್ಕೆ ನಾನು ನಿನ್ನ ಉಸಿರು ತೆಗಿತೀನಿ. ಆ್ಯಕ್ಚುಲಿ ತಪ್ಪು ಮಾಡಿಬಿಟ್ಟೆ. ನಿನ್ನನ್ನು ಯಾವತ್ತೂ ಮುಗಿಸಿದಿದ್ರೆ ನಾನು ಅವಮಾನ ಪಡ್ತಾನೆ ಇರಲಿಲ್ಲ. ಆದರೆ ಈಗ ನಿನ್ನ ಉಸಿರು ನನ್ನ ಕೈಯಲ್ಲೇ ಹೋಗೋದು. ಸಾಯಿ, ನೆಮ್ಮದಿಯಾಗಿ ಸತ್ತು ಹೋಗು. ನಿನ್ನನ್ನು ಕೊಂದು ಮೇಲ್ ಕಳಿಸಿದ್ಮೇಲೆ ನಿನ್ನ ಮಗಳು ಮೊಮ್ಮಗಳು ಎಲ್ಲರೂ ಅಲ್ಲಿಗೆ ಕಳಿಸ್ತೀನಿ. ಅಜಯ್ 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 ದೇವ್ರನ್ನ ನಂಬಲಿಲ್ಲ ಅಂದ್ರೆ ಕ್ಷಮಿಸ್ಬೋದು. ದೇವ್ರ ವಿರುದ್ಧ ಮಾತಾಡಿದ್ರು ಕ್ಷಮಿಸ್ಬೋದು. ದೇವ್ರನ್ನ ದ್ವೇಷ ಮಾಡಿದ್ರು ಕ್ಷಮಿಸ್ಬೋದು. ಆದ್ರೆ ದೇವ್ರನ್ನೇ ನಾಶ ಮಾಡ್ತೀನಿ ಅನ್ನೋ ಹುಚ್ಚತನ ಇದೆಯಲ್ಲ, ಅದನ್ನ ಮಾತ್ರ ಕ್ಷಮಿಸಕ್ಕಾಗಲ್ಲ. ನಿನ್ ಪಾಪದ ಕೊಡ ತುಂಬೋಯ್ತು ವಿಜಯಾಂಬಿಕಾ. ಅಚ್ಚಿ ಮುಂದೆ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಲ್ಲಿ ಅವ್ರ ಪ್ರಾಣನೇ ತೆಗಿತೀನಿ ಅಂತ ಹೋಗಿದ್ಯಲ್ಲ. ಇನ್ನು ನಿನಗೆ ಉಳ್ಗಾಲ ಇಲ್ಲ. ಇನ್ನೂ ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. Show